ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಯುವಕನೊಬ್ಬ ಸಜೀವ ದಹನ ಹೊಂದಿದ್ದಾನೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಿರಣ್ನ ಬೆಂಕಿಗೆ ಆಹುತಿಯಾದಂಥ ಯುವಕ ಆಗಿದ್ದಾನೆ ನೋಡಿ, ಸುಟ್ಟು ಬೆಂದು ಹೋಗಿದ್ದಾನೆ. ಬೆಂಗಳೂರಿನಲ್ಲಿ ಆಗಿರುವಂಥ ಘಟನೆ ಇದು. ಯುವಕ ಕಿರಣ್ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಅನುಮಾನಗಳಿದ್ದಾವೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ, ಬೆಂಕಿ ನಂದಿಸಿದ್ದಾರೆ ಆಲ್ರೆಡಿ. ಏನಾಗಿತ್ತು ಕಿರಣ್ಗೆ? ಹಾಗಾದರೆ ಕಿರಣ್ ಹಿನ್ನೆಲೆ ಏನು? ಯಾಕೆ ಈ ರೀತಿಯಾದಂಥ ನಿರ್ಧಾರ ಮಾಡ್ದ? ಅಥವಾ ಯಾರಾದರೂ ಬೆಂಕಿ ಇಟ್ಟಿದ್ದ, ಅಥವಾ ಇವನೇ ಬೆಂಕಿ ಹಚ್ಕೊಂಡಿದ್ದ? ಏನು ಕಾರಣ? ಮಾನಸಿಕವಾಗಿ ಏನಾದರೂ ನೊಂದಿದ್ನ? ಕೌಟುಂಬಿಕ ಕಲಹ ಇತ್ತ? ಒಬ್ಬನೇ ಇದ್ನ? ಫ್ಯಾಮಿಲಿ ಜೊತೆ ಇದ್ನ? ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಬ್ಯಾಡರಹಳ್ಳಿ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಅನುಮಾನಗಳಿದ್ದಾವೆ ಪ್ರಾಥಮಿಕವಾಗಿ. ಇನ್ನೂ ಕೂಡ ಇದು ಅಸಲಿ ಕಾರಣ ಅಂತ ಅಲ್ಲ. ಬಟ್ ಈಗ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ನೋಡಿ. 4 ರಿಂದ 5 ಅಂತಸ್ತಿನ ಕಟ್ಟಡ ಅದು ಟಾಪಲ್ಲಿದ್ದ, ಅವನ ಮೇಲೆ ಇದ್ದ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈಗ. ಮನೆಗಳು ಒಳಗಡೆ ಹೋಗಿ ದಯವಿಟ್ಟು. ಯಾಕೆ ಬಂದ್ರು ಅಷ್ಟೆಲ್ಲ